ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗಣಿತ ಸರಣಿಯಲ್ಲಿ ಇವತ್ತು ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಸೆಷನ್ 8 ನಲ್ಲಿ ಇದ್ದೀವಿ. ಈ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಏನೆಲ್ಲ ಸೂತ್ರಗಳು ಬರುತ್ತೆ ಅಂತ ನಿನ್ನೆ ಈಗಾಗಲೇ ರಿವೈಸ್ ಮಾಡಿದೀವಿ. ಮತ್ತೆ ಇನ್ನೊಂದ್ಸರಿ ರಿವೈಸ್ ಮಾಡಿಕೊಂಡು ತ್ರಿಕೋನಮಿತಿಗೆ ಸಂಬಂಧಪಟ್ಟಂತಹ ನಿತ್ಯ ಸಮೀಕರಣಗಳಿಗೆ ಸಂಬಂಧಪಟ್ಟಂತಹ 3 ರಿಂದ 4 ಸಮಸ್ಯೆಗಳನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಎಲ್ಲ ಈ ಪ್ರಾಬ್ಲಮ್ಸ್ ಗಳನ್ನ ಅನಲೈಸ್ ಮಾಡ್ತಾ ಹೋಗಿ. ಫಸ್ಟ್ ಲೆಟ್ ಅಸ್ ಸಿ ಸಮ್ ಆಫ್ ದ ಇಂಪಾರ್ಟೆಂಟ್ ಸೂತ್ರಗಳನ್ನ ನೋಡ್ತಾ ಹೋಗೋಣ. ಎಸ್, ತ್ರಿಕೋನಮಿತಿ ಪ್ರಸ್ತಾವನೆ. ಇದರಲ್ಲಿ ನೋಡಿ, ನಾವೀಗ ತುಂಬಾ ಇಂಪಾರ್ಟೆಂಟ್ ಆಗಿ ಈಗಾಗಲೇ ಕಲ್ತಿರ್ತಕ್ಕಂಥ ಮಾಹಿತಿಗಳನ್ನ ಇನ್ನೊಂದ್ಸಲ ರಿವೈಸ್ ಮಾಡ್ತಾ ಇದೀವಿ. ಒಂದ್ ಲಂಬಕೋನ ತ್ರಿಭುಜ ತಗೊಂಡು ಅದರಲ್ಲಿ ನಾನು ಏನಾದ್ರೂ ಕೂಡ ಕೋನ ಎ ಯನ್ನ ನಾನು ನನ್ನ ನಿರ್ಧಾರಿತ ಕೋನ ಅಂತ ತಗೊಂಡ್ರೆ, ಕೋನ ಎಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನ ಅಭಿಮುಖ ಅಂತ ಕರಿತೀವಿ, ಹೊಂದಿಕೊಂಡಂತಹ ಬಾಹುವನ್ನ ಪಾರ್ಶ್ವಬಾಹು ಅಂತ ಕರಿತೀವಿ, 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂತಹ ಬಾಹುವನ್ನ ವಿಕರ್ಣ ಅಂತ ಕರಿತೀವಿ. ಈ 3 ಪಾಯಿಂಟ್ಸ್ ಅನ್ನ ನಾವೀಗಾಗ್ಲೇ ಫಸ್ಟ್ ಕ್ಲಾಸ್ ಅಲ್ಲೇ ಕ್ಲಾರಿಟಿ ತಗೊಂಡಿದೀವಿ. ಹಾಗೇನೆ ಸೈನ್ ಎ ಅಂತಂದ್ರೆ ಅಭಿಮುಖ ಬೈ ವಿಕರ್ಣ, ಕಾಸ್ ಎ ಅಂದ್ರೆ ಪಾರ್ಶ್ವ ಬೈ ವಿಕರ್ಣ, ಟ್ಯಾನ್ ಎ ಅಂದ್ರೆ ಅಭಿಮುಖ ಬೈ ಪಾರ್ಶ್ವ. ಈ 3 ಅನುಪಾತಗಳನ್ನ ನಾವು ಈ ಒಂದು ಚಾಪ್ಟರ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಹಾಗೇನೆ ನೋಡಿ, ಇಲ್ಲೇ ಇದೆ ಕೋಸಿಕೆಂಟ್ ಎ ಅಂದ್ರೆ ಸೈನ್ ಎನ ಉಲ್ಟಾ ಬರುತ್ತೆ, ಸಿಕೆಂಟ್ ಎ ಅಂದ್ರೆ ಕಾಸ್ ಎನ ಉಲ್ಟಾ ಬರುತ್ತೆ, ಕಾಟ್ ಎ ಅಂತಂದ್ರೆ ಟ್ಯಾನ್ ಎನ ಉಲ್ಟಾ ಬರುತ್ತೆ. ನೋಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ಇದನ್ನ ಹಾಕಿದೀವಿ. ಅಭಿಮುಖ ಅಂತಂದ್ರೆ ಅಪೋಸಿಟ್ ಸೈಡ್ ಅಂತ ಕರಿತೀವಿ, ವಿಕರ್ಣ ಅಂತಂದ್ರೆ HYP ಅಂತ ಇದೆಯಲ್ಲ, ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ, ADJ ಅಂತಂದ್ರೆ ಅಡ್ಜಸೆಂಟ್ ಸೈಡ್ ಅಂತ. ಸೊ ಹಂಗಾಗಿ ಈ ಒಂದು ಅನುಪಾತಗಳನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಹಾಗೇನೆ ತ್ರಿಕೋನಮಿತಿ ಅನುಪಾತಗಳ ವಿಲೋಮಗಳು ಅಂತಂದ್ರೆ ಸೈನ್ ಎ ಅಂತಂದ್ರೆ 1 / ಕೊಸಿಕೆಂಟ್ ಎ ಅಂತ, ಕಾಸ್ ಎ ಅಂದ್ರೆ 1 / ಸಿಕೆಂಟ್ ಎ ಅಂತ, ಟ್ಯಾನ್ ಎ ಅಂದ್ರೆ 1 / ಕಾಟ್ ಎ ಅಂತ. ನಾನು ಇವಾಗ ಏನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅದನ್ನ ಮತ್ತೆ ಇನ್ನೊಂದ್ಸರಿ ನೋಟ್ಸ್ ಅಲ್ಲಿ ಬರ್ಕೊಂಡು ಅದಾದ್ಮೇಲೆ ಉಳಿದ ಅಂಶಗಳನ್ನ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಹೋಗಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದಷ್ಟು ಸೂತ್ರಗಳನ್ನು ನೋಡೋಣ. ಓಕೆ, ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಂತಹ ತ್ರಿಕೋನಮಿತಿ ಅನುಪಾತಗಳು. ಇದರಲ್ಲಿ ನಾವು ಗಮನಿಸಲೇಬೇಕಾಗಿರ್ತಕ್ಕಂಥ ಅಂಶ ಸೈನ್ 0 ಡಿಗ್ರಿ ಅಂದ್ರೆ 0, ಸೈನ್ 30 ಡಿಗ್ರಿ ಅಂತಂದ್ರೆ 1/2, ಸೈನ್ 45 ಡಿಗ್ರಿ ಅಂತಂದ್ರೆ 1/√2, ಸೈನ್ 60 ಡಿಗ್ರಿ ಅಂದ್ರೆ √3/2, ಸೈನ್ 90 ಡಿಗ್ರಿ ಅಂದ್ರೆ 1. ಸೊ ನೋಡಿ, ಸೈನ್ 0 ಡಿಗ್ರಿ ಕಾಸ್ 90 ಡಿಗ್ರಿಗೆ ಸಮ. ಹಾಗೇನೆ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿಗೆ ಸಮ. ಸೈನ್ 45 ಕಾಸ್ 45 ಎರಡು ಕೂಡ ಸಮವಾಗಿರುತ್ತೆ. ಹಾಗೇನೆ ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿಗೆ ಸಮ, ಸೈನ್ 90 ಡಿಗ್ರಿ ಕಾಸ್ 0 ಡಿಗ್ರಿಗೆ ಸಮ. ಯಾವ ರೀತಿ ನಾನು ರಿವರ್ಸ್ ಪ್ರೋಸೆಸ್ ಅಲ್ಲಿ ಅದನ್ನ ಟಿಕ್ ಹಾಕ್ತಾ ಬಂದೆ ಅನ್ನೋದನ್ನ ಗಮನಿಸಬೇಕು. ಅವೆರಡು ಕೂಡ ಸಮನಾಗಿರ್ತಕ್ಕಂತಹ ಅಂಶಗಳು. ಅದಾದ್ಮೇಲೆ ನೆಕ್ಸ್ಟ್ ಟ್ಯಾನ್ ಎ ಅಂತ ತಗೊಂತೀವಿ. ಇದು 0/1 ಅಂದ್ರೆ 0, 1/2/√3/2 ಅಂತಂದ್ರೆ 1/√3. ನೋಡಿ, ಸೈನ್ ಎ ಬೈ ಕಾಸ್ ಎ ಮಾಡಿದ್ರೆ ನಮ್ಗೆ ಟ್ಯಾನ್ ಎ ಸಿಗ್ತಾ ಹೋಗುತ್ತೆ. ಹಾಗೇನೆ 1/√2 ಡಿವೈಡೆಡ್ ಬೈ 1/√2 ಅಂತಂದ್ರೆ 1, √3/2 ಡಿವೈಡೆಡ್ ಬೈ 1/2 ಅಂದ್ರೆ √3, 1/0 ಅಂದ್ರೆ ನಾನು ನೆನ್ನೆನೆ ಹೇಳಿದ್ದೀನಿ ಇಟ್ ಈಸ್ ND ಅಂದ್ರೆ ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ, ಅಥವಾ ಅದನ್ನ ಇನ್ನೊಂದು ಹೈಯರ್ ಟರ್ಮ್ ಇಂದ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಇನ್ಫಿನಿಟಿ ಅಂತ. ಈ ಅಂಶಗಳನ್ನ ನಾವೀಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ರಿವೈಸ್ ಮಾಡ್ಕೊಂಡಿದೀವಿ. ಇದ್ರ ಬಗ್ಗೆ ಗಮನ ಹರಿಸಿ. ನೆಕ್ಸ್ಟ್, ಎಸ್, ಈಗ ನಾನು ರೆಡ್ ಮಾರ್ಕಿಂಗ್ ಮಾಡಿದ್ದೀನಲ್ಲ, ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಗಳು. ಸೊ ಏನಂತಂದ್ರೆ ನೋಡಿ, ಇಲ್ಲಿ ಇದಾಗ್ಲೇ ನೋಡ್ಕೊಂಡಿದೀವಿ, ಸುಮಾರು ಲೆಕ್ಕಗಳನ್ನ ಕೂಡ ಮಾಡಿದೀವಿ. ಸೈನ್ ಆಫ್ 90 - a ಅಂದ್ರೆ ಕಾಸ್ ಎ, ಟ್ಯಾನ್ ಆಫ್ 90 - a ಅಂದ್ರೆ ಕಾಟ್ ಎ, ಕೋಸಿಕೆಂಟ್ 90 - a ಅಂದ್ರೆ ಸಿಕೆಂಟ್ ಎ. ಅದರ ರಿವರ್ಸ್ ಗಳನ್ನ ಕೂಡ ಇಲ್ಲಿ ರೆಡ್ ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಹಾಗೇನೆ ಈ ಚಾಪ್ಟರ್ ನಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ನಿತ್ಯ ಸಮೀಕರಣಗಳು
ಯಾವ ರೀತಿ ನಾವು ಬೀಜಗಣಿತದಲ್ಲಿ a plus b whole square, a minus b whole square, a square minus b square, so a plus b whole cube, a minus b whole cube, a plus b plus c whole square, ಈ ಎಲ್ಲ ಸೂತ್ರಗಳನ್ನ ಕೂಡ ನಾವು 6ನೇ ಕ್ಲಾಸು 7ನೇ ಕ್ಲಾಸು 8ನೇ ಕ್ಲಾಸು 9ನೇ ತರಗತಿನಲ್ಲಿ ಅಭ್ಯಾಸ ಮಾಡಿದೀವಿ. ಅದೇ ರೀತಿ ತ್ರಿಕೋನಮಿತಿಯಲ್ಲಿ ಕೂಡ ನಿತ್ಯ ಸಮೀಕರಣಗಳು ಬರ್ತವೆ. ಆ ನಿತ್ಯ ಸಮೀಕರಣಗಳನ್ನ ನೆನಪಲ್ಲಿಟ್ಕೊಳ್ಳಿ. ಇದನ್ನ ಡಿರೈವೇಶನ್ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಇದು sin square a plus cos square a ಅಂತ ಎಲ್ಲಿ ನಾವು ಯಾವ ಪ್ರಾಬ್ಲಮ್ ಅಲ್ಲಿ ಬಂದ್ರು ಕೂಡ ಅದನ್ನ ನಾವ್ ಯಾವ ರೀತಿ ಬರೀಬೇಕು, ಏನಂತ ಬರೀಬೇಕು, 1 ಅಂತ ಬರೆದು ಬಿಡ್ಬೇಕು. sin square a plus cos square a ಅಂತಂದ್ರೆ 1 ಅಂತ ಬರೀಬೇಕು. ಅಥವಾ ಇದನ್ನೇ ಇನ್ನೊಂದ್ ತರ ಬರೀಬಹುದು ನೋಡಿ, ನಾನು ಇಲ್ಲಿ ಬರೋದ್ ತೋರಿಸ್ತಾ ಇದ್ದೀನಿ. ಬರೀ sin square a ಅನ್ನ ಎಡಭಾಗದಲ್ಲಿ ಉಳಿಸ್ಕೊಂಡ್ರೆ ಬಲಭಾಗಕ್ಕೆ cos square a ಕಳಿಸಿದ್ರೆ 1 minus cos square a ಬರುತ್ತೆ. ಸೊ ಇದನ್ನ ಈ ರೀತಿ ಕೂಡ ಬರೀಬಹುದು. ಅಥವಾ cos square a ನ ಆ ಕಡೆ ಏನಾದ್ರೂ ಉಳಿಸ್ಕೊಂಡ್ರೆ, ಎಡಭಾಗದಲ್ಲಿ ಉಳಿಸ್ಕೊಂಡ್ರೆ sin square a ನ ಬಲಭಾಗಕ್ಕೆ ಕಳಿಸಿದ್ರೆ 1 minus sin square a. ನೋಡಿ ಸಿಂಪಲ್ ಲಾಜಿಕ್. sin square a plus cos square a ಅಂತಂದ್ರೆ 1 ಅಂತ ನಮಗೆ ಗೊತ್ತಿದೆ. ಈ ರೀತಿ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಅದರ ಬೆಲೆಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಲೆಕ್ಕದಲ್ಲಿ ನನಗೆ sin square a ಜಾಗಕ್ಕೆ 1 minus cos square a ಅಂತ ಹಾಕೋಬೇಕಾಗಿರುತ್ತೆ. 1 minus cos square a ಅಂತ ಬಳಸ್ಬೋದು. ಅಥವಾ ನನಗೆ ಲೆಕ್ಕದಲ್ಲಿ 1 minus cos square a ಬಂದಿದೆ ಅಂತಂದ್ರೆ ನಾನು sin square a ಅನ್ನ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. 1 minus cos square a ಅಂತಂದ್ರೆ ನನ್ನ ತಲೆ ಒಳಗಡೆ ಬರ್ಬೇಕಾಗಿರ್ತಕ್ಕಂಥ ಸೂತ್ರ ಯಾವ್ದಪ್ಪ ಅಂದ್ರೆ sin square a plus cos square a is equal to 1 ಅಂತಕ್ಕಂಥ ಸೂತ್ರ ಜ್ಞಾಪಕಕ್ಕೆ ಬಂದ್ರೆ ಈ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಮಾಡಬಹುದು. ನೆಕ್ಸ್ಟ್ ಹಾಗೇನೆ ಇನ್ನೊಂದು ಸೂತ್ರ ಇದೆ, ನೆನ್ನೆ ಕೂಡ ಹೇಳಿದ್ದೀನಿ ನಾನು ಇದನ್ನ. 1 plus tan square a is equal to secant square a ಅಂತ. 1 plus tan square a is equal to secant square a ಅಂತ. ಹಾಗೇನೆ ಇನ್ನೊಂದು ಸೂತ್ರ ಇದೆ 1 plus cot square a. 1 plus cot square a ಅಂತಂದ್ರೆ cosecant square a ಅಂತ ಅರ್ಥ. ಇಷ್ಟು ಸೂತ್ರ ಜ್ಞಾಪಕ ಇಟ್ಕೊಳ್ಳಿ. ಇವ್ಯಾವುದು ಕೂಡ ನಾವು ತತ್ಕ್ಷಣದಲ್ಲಿ ಬಳಸೋದು ಬೇಡ. ಇದನ್ನೇ ಟ್ರಾನ್ಸ್ಫರ್ ಮಾಡಿರೋದು ನೋಡಿ. sin square a ಅಂದ್ರೆ 1 minus cos square a, ಅದನ್ನ a square minus b square ರೂಪದಲ್ಲಿ ತಗೊಂಡ್ಬರ್ಬೋದು. ಸೊ ಈ ಎಲ್ಲದನ್ನ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಗಳು ಬಂದಾಗ, ಆ ಪ್ರಾಬ್ಲಮ್ ಬಂದಾಗ ಹೆಂಗ್ ಡಿಮಾಂಡ್ ಮಾಡುತ್ತೋ ಅದನ್ನ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಆಗ್ಬೋದಾ? ಹೋಗೋಣ ಹಾಗಾದ್ರೆ ಪ್ರಾಬ್ಲಮ್ಸ್ ಗಳಿಗೆ. 3 ಅಂಕದ ಒಂದು ಪ್ರಶ್ನೆಯನ್ನ ನಾವೀಗ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು ಮೇಲೆನೆ, ಈ 3 ಸೂತ್ರಗಳ ಮೇಲೆನೆ ಇದೆ. ಇಷ್ಟೇ 3 ಸೂತ್ರಗಳು ನೋಡಿ, ಇಷ್ಟೇ 1 2 3. sin square a plus cos square a ಅಂದ್ರೆ 1, 1 plus tan square a ಅಂದ್ರೆ secant square a, 1 plus cot square a ಅಂದ್ರೆ cosecant square a. ಈ 3 ಸೂತ್ರಗಳ ಮೇಲೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಮಾಡ್ತೀವಿ. ಬರೀ ಆ 3 ಸೂತ್ರ ಜ್ಞಾಪಕದಲ್ಲಿ ಇಟ್ಕೋಬೇಕಾ ಸಾರ್ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಇದರ ಹಿಂದೆ ನಾನು ಇನ್ನೊಂದಷ್ಟು ಸೂತ್ರಗಳನ್ನ ಹೇಳ್ಕೊಟ್ಟಿದ್ದೀನಿ, ಅದ್ ಯಾವುದು ಅಂತ ನೋಡ್ಕೊಳ್ಳಿ. ಸೊ ಇದು ಕೂಡ ಈ ಬೆಲೆಗಳನ್ನ ಇಲ್ಲಿ ಹೆಚ್ಚಾಗಿ ನಾವೇನು ಈ ರೀತಿ ಪ್ರಾಬ್ಲಮ್ಸ್ ಅಲ್ಲಿ ಬಳಸಲ್ಲ. tan a ಅಂತಂದ್ರೆ sin a by cos a ಅಂತ, cot a ಅಂದ್ರೆ cos a by sin a ಅಂತ. ಸೊ ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಹಾಗೇನೆ ಇಲ್ಲಿ ನೋಡಿ, sin a ಅಂತಂದ್ರೆ ಅಭಿಮುಖ ಬೈ ವಿಕರ್ಣ, cos a ಅಂದ್ರೆ ಪಾರ್ಶ್ವ ಬೈ ವಿಕರ್ಣ, tan a ಅಂದ್ರೆ ಅಭಿಮುಖ ಬೈ ಪಾರ್ಶ್ವ. ಅದ್ರ ಜೊತೆನಲ್ಲಿ ವಿಲೋಮ ಅನುಪಾತಗಳನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು. ಎಲ್ಲ ಬಳಸ್ತಾ ಇರ್ತೀವಿ. ಅದ್ ಹೇಗ್ ಬಳಸ್ತೀವಿ ಅಂತ ಈಗ 2 ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೀನಿ. ಎಸ್, ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ 3 ಅಂಕಕ್ಕೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು, ಪರೀಕ್ಷೆನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನ ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್ ಎಕ್ಸಾಮಿನೇಷನ್. ನೋಡಿ, ಯಾರೋ ಅನ್ಮ್ಯೂಟ್ ಮಾಡ್ತಾ ಇಲ್ಲ, ಮ್ಯೂಟ್ ಮಾಡ್ಕೋತಾ ಇದ್ದೀರಾ? ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ? ಮ್ಯೂಟ್ ಮಾಡಿ. ಎಸ್, ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಓಕೆ ನೋಡಿ, ಈಗ ಕೋಸಿಕೆಂಟ್ ಎ ಈ ರೀತಿ ಓದ್ಬೇಕು ನಾವು ಲೆಕ್ಕನ. ಓಕೆನಪ್ಪ? ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಓದ್ಬಿಡೋಣ. ಕೋಸಿಕೆಂಟ್ ಎ ಇಂಟು 1 minus cos a
ಇಂಟು cosecant a plus cot a is equal to 1. ಸೊ ನಮ್ಗೆ ಏನ್ ಕೇಳಿದ್ದಾರೆ, ಎಡಭಾಗದಲ್ಲಿ cosecant a into 1 minus cos a into cosecant a plus cot a is equal to 1. ನಾವು ಎರಡು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ರು ಪರವಾಗಿಲ್ಲ, ಈ ಲೆಕ್ಕ ನೋಡಿದ ತಕ್ಷಣ ಗಾಬರಿ ಆಗ್ಬೇಡಿ, ತುಂಬಾ ಸುಲಭ ಇರುತ್ತೆ. ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಏನೇನ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ ಅಂತ ನಿಧಾನಕ್ಕೆ ನೋಡ್ತಾ ಹೋಗ್ರಪ್ಪ. ಈಗ ನೋಡಿ, cosecant a ಅನ್ನ ಜಾಗಕ್ಕೆ ನಾನೇನ್ ಬರ್ದಿದ್ದೀನಿ, ಫಸ್ಟ್ ಇದನ್ನ ಗಮನಿಸಿ, 1/sin a ಅಂತ ಬರ್ದಿದ್ದೀನಿ. ಆಮೇಲೆ ಇಲ್ಲಿ cosecant a ಅನ್ನ ಜಾಗಕ್ಕೆ ಮತ್ತೆ 1 ಈ ಬ್ರಾಕೆಟ್ ಒಳಗಡೆ ನೋಡಿ, ಈ ಬ್ರಾಕೆಟ್ ಒಳಗಡೆ ನೋಡ್ಕೊಳ್ಳಿ. ಸೊ ಇಲ್ಲಿ ಇದೆಯಲ್ಲಪ್ಪ, cosecant a ಅನ್ನ ಜಾಗಕ್ಕೆ ಮತ್ತೆ 1/sin a ಬರ್ದಿದ್ದೀನಿ, cot a ನ ಜಾಗಕ್ಕೆ cos a/sin a ಬರ್ದಿದ್ದೀನಿ. ಯಾಕೆ ಸರ್ ಇವೆಲ್ಲ ಮಾಡ್ಬೇಕು ಅಂತಂದ್ರೆ, ನಮ್ಗೆ RHS ಬರಬೇಕು, 1 ಅಂತ ಬರಬೇಕು. ಅದಕ್ಕೋಸ್ಕರ ನಾನು ಎಡಭಾಗವನ್ನ ತಗೊಂಡು ಬಲಭಾಗವನ್ನ ಸಾಧಿಸಿ ತೋರಿಸ್ಬೇಕು ಅಂತ ಅರ್ಥ. ನೋಡಿ, ಈಗ 1/sin a ಹೊರಗಡೆ ಇರ್ತಕ್ಕಂತಹ ಅಂಶಗಳನ್ನ ಗಮನಿಸೋಣ. 1/sin a ಇಂಟು 1 minus cos a ಇದೆ. 1 minus cos a ಎಲ್ಲಿಂದ ಬಂತು, ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. ಸೊ ಈಗ ಇವೆರಡನ್ನ ನಾನು ಟಿಕ್ ಹಾಕ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನೀವು ಆಮೇಲೆ ಬರ್ಕೋಬೇಕಾದ್ರೆ ಟಿಕ್ ಹಾಕೋ ಅವಶ್ಯಕತೆ ಇರಲ್ಲ. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಟಿಕ್ ಹಾಕಿರ್ತೀನಿ, ಅಂಡರ್ಲೈನ್ ಮಾಡಿರ್ತೀನಿ. ನೀವು ಅದನ್ನು ಕೂಡ ಟಿಕ್ ಹಾಕೊಂಡು ಅಂಡರ್ಲೈನ್ ಮಾಡಿ ಅವಶ್ಯಕತೆ ಇರಲ್ಲ. ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳಿ. 1/sin a ಅಂತಂದ್ರೆ cosecant a ಜಾಗಕ್ಕೆ 1/sin a ಅಂತ ಬರ್ಕೊಂಡಿದ್ದೀನಿ, ಇಂಟು 1 minus cos a ಅಂತಂದ್ರೆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ 1 minus cos a ಅಂತ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 1 ಇಂಟು 1 minus cos a ಅಂತಂದ್ರೆ ಇದು ಇಂಟು ಇರೋದ್ರಿಂದ ಗುಣಿಸ್ಕೋತೀವಿ. 1 minus cos a ಇಲ್ಲಿ ಬರ್ಕೊಂಡಿದ್ದೀನಿ, ಇಷ್ಟನ್ನು ಕೂಡ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ sin a ಇಲ್ಲಿ ಬರ್ದಿದ್ದೀನಿ. ಸೊ ಇಷ್ಟೇ ನಾನು ಅಡ್ಜಸ್ಟ್ಮೆಂಟ್. ಈ ಹೊರಗಡೆ ಇರ್ತಕ್ಕಂಥ ಬ್ರಾಕೆಟ್ ಹೊರಗಡೆ ಇರ್ತಕ್ಕಂಥ ಅಂಶಗಳನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಬ್ರಾಕೆಟ್ ಒಳಗಡೆ ಏನಿದೆ, cosecant a ಇದೆ. cosecant a ಜಾಗಕ್ಕೆ 1/sin a ಅಂತ ಬರೆದಿದ್ದೀನಿ, cot a ಜಾಗಕ್ಕೆ cos a/sin a ಅಂತ ಬರೆದಿದ್ದೀನಿ. ಈಗ ಇದಿಷ್ಟು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು ನಾನೀಗ ಇದನ್ನ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ಕೋತೀನಿ. ಈ ಬ್ರಾಕೆಟ್ ಒಳಗಡೆ ಇರೋದಕ್ಕೆ ಬನ್ನಿ. ಇಲ್ಲಿ ಛೇದ ಏನಿದೆ, sin a ಇದೆ. ಇದ್ರ ಛೇದ ಏನಿದೆ, sin a ಇದೆ. sin a ಇದ್ಮೇಲೆ ಛೇದಗಳು ಸಮನಾಗಿದ್ಮೇಲೆ ಛೇದವನ್ನ ಲಾಸ ತಗೊಂಡ್ರು ಕೂಡ ಎಷ್ಟು ಬರುತ್ತೆ, sin a ನೇ ಬರುತ್ತೆ. ಅಂಶದಲ್ಲಿ ಉಳ್ಕೊಳ್ಳೋದೇನು, ಇಲ್ಲಿ 1 ಇದೆ, 1 ಹಾಗೆ ಬರಿತೀನಿ, ಪ್ಲಸ್ ಇದೆ, ಪ್ಲಸ್ ಬರಿತೀನಿ, cos a ಇದೆ, cos a ಬರಿತೀನಿ. ಸೊ ಈ ಬ್ರಾಕೆಟ್ ಒಳಗಡೆ ಇರೋದು 1 plus cos a ಡಿವೈಡೆಡ್ ಬೈ sin a ಅಂತ ಬಂತು. ಸ್ಟೆಪ್ ಅರ್ಥ ಆಗ್ಬಿಟ್ರೆ ಮುಂದಿನ ಸ್ಟೆಪ್ ಬಹಳ ಸುಲಭ. ಹೇಗೆ ಅಂದ್ರೆ 1 minus cos a ಇಂಟು 1 plus cos a ಅಂತಂದ್ರೆ ನನ್ಗೆ ನೆನಪಿಗೆ ಬರ್ತಾ ಇರ್ತಕ್ಕಂಥ ಸೂತ್ರ a minus b ಇಂಟು a plus b ಸೂತ್ರ ಜ್ಞಾಪಕಕ್ಕೆ ಬರಬೇಕು. a minus b ಇಂಟು a plus b ಅಂತ ಜ್ಞಾಪಕಕ್ಕೆ ಬರಬೇಕು. ಬೀಜಗಣಿತದಲ್ಲಿ ಬಳಸ್ತಕ್ಕಂಥ ಸೂತ್ರ a minus b ಇಂಟು a plus b ಅಂತ ಇದ್ರೆ ಈ ಜಾಗದಲ್ಲಿ ನಾನು ಹೇಗ್ ಬರೀಬಹುದಂದ್ರೆ a square minus b square ಅಂತ ಬರೀತೀನಿ. ಹಾಗೇನೆ ನಾನು ಇಲ್ಲಿ ಇರ್ತಕ್ಕಂಥ ಸೂತ್ರವನ್ನ ಕನ್ವರ್ಟ್ ಮಾಡ್ತಾ ಇದ್ದೀನಿ. 1 minus cos a ಇಂಟು 1 plus cos a ಅನ್ನೋದನ್ನ ನೋಡಿ, a ಜಾಗದಲ್ಲಿ 1 ಇದೆ, b ಜಾಗದಲ್ಲಿ cos a ಇದೆ. ಸೊ ಇದನ್ನ ನಾನು ಕನ್ವರ್ಟ್ ಮಾಡಿ ಬರೆದ್ರೆ ದಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂತಂದ್ರೆ 1 ಮೈನಸ್ b ಸ್ಕ್ವೇರ್ ಅಂತಂದ್ರೆ cos a ಹೋಲ್ ಸ್ಕ್ವೇರ್ ಅಂತ ಬರಿತೀನಿ, ಅಂದ್ರೆ cos ಸ್ಕ್ವೇರ್ a ಅಂತ ಬರಿಬೇಕು. cos ಸ್ಕ್ವೇರ್ a ಅಂತ ಬರಿಬೇಕು. ನೋಡಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನೇ ಬರೆದಿರೋದು. 1 minus cos ಸ್ಕ್ವೇರ್ a ಅಂಶ ಬಂತು, sin a ಇಂಟು sin a ಅಂದ್ರೆ sin ಸ್ಕ್ವೇರ್ a, sin a ಇಂಟು sin a ಅಂದ್ರೆ sin ಸ್ಕ್ವೇರ್ a. ಇವುಗಳನ್ನ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ಪಕ್ಕದಲ್ಲೇ ಬ್ರಾಕೆಟ್ ಒಳಗಡೆ ಬರ್ದಿರ್ತೀವಿ, ಅದ್ ಹೇಗ್ ಬಂತು ಅಂತ ನಿಮ್ಗೆ ಅರ್ಥ ಆಗತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡಿ, 1 minus cos ಸ್ಕ್ವೇರ್ a ಜಾಗಕ್ಕೆ sin ಸ್ಕ್ವೇರ್ a ಹೆಂಗ್ ಬಂತು ಸರ್ ಸೂತ್ರ ಅಂದ್ರೆ, ಮೊದಲನೇ ಸಮೀಕರಣ ಏನಂತ ಇದೆ ನನ್ನ ಹತ್ರ, sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಅಂತ ಇದೆ, ನನ್ಗಿಲ್ಲಿ 1 minus cos ಸ್ಕ್ವೇರ್ a ಗೆ ಸೂತ್ರ ಬೇಕು. ಹಂಗಾಗಿ ನಾನು ಎಡಭಾಗದಲ್ಲಿ sin ಸ್ಕ್ವೇರ್ a ಉಳಿಸ್ಕೊತೀನಿ, ಬಲಭಾಗಕ್ಕೆ cos ಸ್ಕ್ವೇರ್ a ನ ಹಾಕ್ತೀನಿ. 1 minus cos ಸ್ಕ್ವೇರ್ a ಅಂತ
1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗಕ್ಕೆ ನಾನು ಏನ್ ಬರೀಬಹುದಪ್ಪ? ಇಲ್ಲೇನಿದೆ ನನಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಂತ ಸಿಕ್ಕಿದೆ ನನಗೆ? ಸೈನ್ ಸ್ಕ್ವೇರ್ ಎ ಅಂತ ಸಿಕ್ಕಿದೆ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಅಂಶ ಗಮನಿಸಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗಕ್ಕೆ ಸೈನ್ ಸ್ಕ್ವೇರ್ ಎ ಬರ್ದಿದ್ದೀನಿ, ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಹಿಂದಿನ ಸ್ಟೆಪ್ ಇಂದ ಸಿಕ್ಕಿದೆ, ಅದನ್ನ ಬರ್ದಿದ್ದೀನಿ. ಈಗ ನೋಡಿ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ ನನ್ಗೆ ಏನ್ ಬರುತ್ತೆ? ಇದು ಒಂದ್ ಆವರ್ತಿ, 1/1 ಅಂತಂದ್ರೆ 1 ಅಂತ ಅರ್ಥ. 1 ಅಂತ ನಮ್ಗೆ ಎಲ್ಲಿ ಕೊಟ್ಟಿದ್ದಾರೆ? RHS ಅಲ್ಲಿ ಕೊಟ್ಟಿದ್ದಾರೆ ನೋಡಿ. LHS ನಲ್ಲಿ ಅಷ್ಟುದ್ದ ಒಂದು ಅದನ್ನ ಬೀಜೋಕ್ತಿ ಅಂತ ಕರಿತೀವಲ್ವಾ, ಬೀಜೋಕ್ತಿ ಅಂತ ಹೇಳ್ತೀವಲ್ವಾ, ಈ ರೀತಿ ಇರೋದನ್ನ ಬೀಜಗಣಿತದಲ್ಲಿ ಸೇಮ್ ಡಿಟ್ಟೋ ಬೀಜಗಣಿತದಲ್ಲಿ ನಾವ್ ಯಾವ ರೀತಿ ಪ್ರೂವ್ ಮಾಡಿ ಸಾಧನೆ ಮಾಡಿ ಅಂತ ಕೇಳ್ತಾರೋ, ಬೀಜಗಣಿತದಲ್ಲಿ ಸಂಬಂಧಪಟ್ಟಂತಹ ಸೂತ್ರಗಳನ್ನು ಕೂಡ ಇಲ್ಲಿಗೆ ಅನ್ವಯಿಸ್ಕೋತೀವಿ. ಅನ್ವಯಿಸ್ಕೊಂಡು ಈ ರೀತಿ ಲೆಕ್ಕಗಳನ್ನ ಮಾಡ್ತೀವಿ. ಇದು ಒಂದು ತುಂಬಾ ಸಿಂಪಲ್ ಪ್ರಾಬ್ಲಮ್ ಅಂತ ಹೇಳ್ಬೇಕು. ತುಂಬಾ ಸಿಂಪಲ್ ಪ್ರಾಬ್ಲಮ್ ಅನ್ನ ಈಗ ನಾವು ಸಾಲ್ವ್ ಮಾಡಿದೀವಿ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತಾ ಇದ್ದೀನಿ. ಇದನ್ನ ಅಳಿಸಿ. ಓಕೆ, ಈಗ ಏನ್ ಮಾಡ್ಬೇಕಂತಂದ್ರೆ, ಓಕೆ ಫೈನ್, ಈಗಿನ ನೋಡಿದ್ರಿ ಅಲ್ವಾ ಇಡೀ ಸಮಸ್ಯೆಯನ್ನ ಒಂದೊಂದೇ ಸ್ಟೆಪ್ ಅಲ್ಲಿ ಹೇಗೆ ಅನಾಲಿಸಿಸ್ ಮಾಡಿದ್ವು ಅಂತ. ಸೊ ಈಗ ಒಂದ್ಸರಿ ಹಾಗೆ ನೋಡ್ತಾ ಹೋಗಿ. ಇಲ್ಲೇನು ಬರೆಯಲ್ಲ ನಾನೀಗ. ಕೋಸಿಕೆಂಟ್ ಎ ಇಂಟು 1 ಮೈನಸ್ ಕಾಸ್ ಎ ಇಂಟು ಕೋಸಿಕೆಂಟ್ ಎ ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು 1 ಅಂತ ಎಂದು ಸಾಧಿಸಿ ಅಂತ ಇದೆ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಮನ್ಸಲ್ಲಿ ನೋಡ್ಕೋಬೇಕು. ನಾನು ಈ ಹಿಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ಸೂತ್ರಗಳು ನಮ್ಗೆ ಜ್ಞಾಪಕ ಇದೆ ಅಂತ ಅನ್ಕೊಂಡು ನಾನು ಮುಂದಕ್ಕೆ ಹೋಗ್ಬೇಕು. ಸೊ ಈಗ ಕೋಸಿಕೆಂಟ್ ಎ ಇಸ್ ಈಕ್ವಲ್ ಟು 1 ಬೈ ಸೈನ್ ಎ ಅನ್ನೋದೇ ಜ್ಞಾಪಕ ಇಲ್ಲ ಅಂತಂದ್ರೆ ಈ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಹಾಗಾಗಿ ಎಲ್ಲ ಸೂತ್ರಗಳನ್ನ ನನಗೆ ಬರುತ್ತೆ ಅಂತ ತಿಳ್ಕೊಂಡು ಮುಂದೆ ಹೋಗ್ತಾ ಹೋಗಿ ಅರ್ಥ ಮಾಡ್ಕೊಂಡು ಬರೀರಿ. ನೀವು ಬರೆಯೋದು ಎರಡೇ ಎರಡು ಲೆಕ್ಕ ಆದ್ರೂ ಪರವಾಗಿಲ್ಲ. ಸೊ ಅರ್ಥ ಮಾಡ್ಕೊಂಡು ಲೆಕ್ಕಗಳನ್ನ ಬಿಡಿಸ್ತಾ ಹೋಗಿ. ಈಗ ಇನ್ನೊಂದ್ಸರಿ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ಲೇನ್ ಆಗಿ ನೋಡ್ತಾ ಹೋಗ್ಬೇಕು. ಈಗ ಆರೋ ಸಿಗುತ್ತೆ ನೋಡಿ. ಆರೋ ಕಾಣಿಸ್ತಾ ಇದೆಯಾ? ನಾನೀಗ ಡಿಸ್ಪ್ಲೇ ಮಾಡ್ತಾ ಇರೋ ಆರೋ ಕಾಣಿಸ್ತಾ ಇದೆಯಾ? ಓಕೆ ಫೈನ್. ಕೋಸಿಕೆಂಟ್ ಎ LHS ನಲ್ಲಿ ಕೋಸಿಕೆಂಟ್ ಎ ಅಂತ ಇರೋ ಜಾಗಕ್ಕೆ 1 ಬೈ ಸೈನ್ ಎ ಹಾಕಿದೆ. 1 ಮೈನಸ್ ಕಾಸ್ ಎ ಅನ್ನೋದನ್ನ ಹಂಗೆ ಬರ್ಕೊಂಡೆ ಇಂಟು 1 ಕೋಸಿಕೆಂಟ್ ಎ ಅನ್ನೋ ಜಾಗಕ್ಕೆ 1 ಬೈ ಸೈನ್ ಎ ಅಂತ ಬರ್ದೆ. ಪ್ಲಸ್ ಇದೆ, ಪ್ಲಸ್ ಹಾಕ್ದೆ. ಕಾಟ್ ಎ ಅನ್ನೋ ಜಾಗಕ್ಕೆ ಕಾಸ್ ಎ ಬೈ ಸೈನ್ ಎ ಬರ್ದೆ. ಇಷ್ಟೇನಪ್ಪ ನಾನು ಬರ್ದಿರೋದು. ವಿಲೋಮಾನುಪಾತಗಳನ್ನ ಉಪಯೋಗಿಸಿದೀನಿ. ಆಮೇಲೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ, ಕಾಟ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಬೈ ಸೈನ್ ಎ ಅಂತಕ್ಕಂತಹ ಅನುಪಾತಗಳನ್ನ ಹಿಂದೆ ನಾನು ಓದಿದ್ದೀನಿ, ಅದನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ. ಸೊ ಬ್ರಾಕೆಟ್ ಇಂದ ಹೊರಗಡೆ ಇರ್ತಕ್ಕಂತಹ ಅಂಶಗಳನ್ನ ಗಮನಿಸಿದ್ರೆ ಇವೆರಡನ್ನ ಗುಣಿಸಿದೀನಿ. 1 ಇಂಟು 1 ಮೈನಸ್ ಕಾಸ್ ಎ ಅಂದ್ರೆ 1 ಮೈನಸ್ ಕಾಸ್ ಎ ಅಂಶದಲ್ಲಿ ಬಂತು, ಡಿವೈಡೆಡ್ ಬೈ ಸೈನ್ ಎ ಅಂತ ಛೇದದಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ಮಾತ್ರ ಗಮನಿಸಿ. 1 ಬೈ ಸೈನ್ ಎ ಪ್ಲಸ್ ಕಾಸ್ ಎ ಬೈ ಸೈನ್ ಎ ಅಂತ ಇದೆ. ಎರಡರಲ್ಲೂ ಛೇದದಲ್ಲಿ ಸೈನ್ ಎ ಇರೋದ್ರಿಂದ ಸೈನ್ ಎನ ಲಾಸ ಅಂತ ತಗೋಬಹುದು. ಅಂಶದಲ್ಲಿ ನನಗೆ 1 ಪ್ಲಸ್ ಕಾಸ್ ಎ ಬರುತ್ತೆ. 1 ಪ್ಲಸ್ ಕಾಸ್ ಎ ಬರುತ್ತೆ. ಮುಂದೆ ನಾನು ಏನ್ ಮಾಡ್ತೀನಿ? ಬೀಜಗಣಿತದಲ್ಲಿ ಉಪಯೋಗಿಸ್ತಕ್ಕಂಥ ನಿತ್ಯ ಸಮೀಕರಣ ಒಂದಿದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ನ ಜಾಗಕ್ಕೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ ಆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನೋ ಸೂತ್ರನ ತಗೊಂಡ್ಬಂದು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರದೆ. 1 ಎ ಮೈನಸ್ ಬಿ, ಎ ಜಾಗದಲ್ಲಿ 1 ಅನ್ಕೊಳ್ಳಿ, ಬಿ ಜಾಗದಲ್ಲಿ ಕಾಸ್ ಎ ಅನ್ಕೊಳ್ಳಿ. 1 ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿದೆ. ಅದನ್ನ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ದೆ. ಅಂಶ ಮಾತ್ರ ಗಮನಿಸಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ ಸೈನ್ ಎ ಇಂಟು ಸೈನ್ ಎ ಇದೆ ಛೇದದಲ್ಲಿ. ಆರೋ ಹೆಡ್ ಕಾಣಿಸ್ತಾ ಇದೆಯಪ್ಪ? ಆರೋ ಓಕೆ. ಛೇದದಲ್ಲಿ ಸೈನ್ ಎ ಇಂಟು ಸೈನ್ ಎ ಇದೆ. ಆ ಸೈನ್ ಎ ಇಂಟು ಸೈನ್ ಎ ಅಂದ್ರೆ ಸೈನ್ ಸ್ಕ್ವೇರ್ ಎ, ಗುಣಿಸಿದಾಗ ಸೈನ್ ಸ್ಕ್ವೇರ್. ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನೋ ಜಾಗಕ್ಕೆ ನಾನೊಂದು ನಿತ್ಯ ಸಮೀಕರಣನ ಬಳಸ್ತಾ ಇದ್ದೀನಿ. ಯಾವ್ದದು ನಿತ್ಯ ಸಮೀಕರಣ ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಒಂದು ನಿತ್ಯ ಸಮೀಕರಣ ಇದೆ. ಆ 1 ಅಂತಕ್ಕಂತಹ ನಿತ್ಯ ಸಮೀಕರಣವನ್ನ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಕಾಸ್ ಸ್ಕ್ವೇರ್ ಎ ನ ಬಲಭಾಗಕ್ಕೆ ತಗೊಂಡು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನೋ ಜಾಗಕ್ಕೆ ಸೈನ್ ಸ್ಕ್ವೇರ್ ಎ ಹಾಕ್ತಾ ಇದ್ದೀನಿ. ಅಂಶದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗಕ್ಕೆ ನಾನು ಸೈನ್ ಸ್ಕ್ವೇರ್ ಎ ಹಾಕಿದ್ದೀನಿ. ಛೇದದಲ್ಲಿ ಸೈನ್ ಸ್ಕ್ವೇರ್ ಎ ಹಾಗೆ ಇದೆ, ಹಾಗೆ ಬರ್ಕೊಂಡಿದ್ದೀನಿ.
ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಅಂತಂದ್ರೆ 1/2 ಕ್ಯಾನ್ಸಲ್ ಮಾಡಿದೀನಿ. ದಟ್ ಈಸ್ ನಥಿಂಗ್ ಬಟ್ ಅವರ್ RHS ಅಂತ. ಇದನ್ನ ನಾನು ಏನು ಬರಿದಲೆ ಹಂಗೆ ಎಕ್ಸ್ಪ್ಲೈನ್ ಮಾಡಿದೀನಿ, ಹಿಂದೆ ಬರ್ದು ಎಕ್ಸ್ಪ್ಲೈನ್ ಮಾಡಿದೀನಿ. ಆ 2 ವಿಡಿಯೋಸ್ ಅನ್ನ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ, ಅದನ್ನ ಗಮನಿಸಿ ಲೆಕ್ಕವನ್ನ ಅರ್ಥ ಮಾಡ್ಕೊಂಡು ಮಾಡಿ. ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಈ ರೀತಿ ಸಮಸ್ಯೆಗಳನ್ನ ಕೇಳಿದ್ರೆ ನಿಮ್ಗೆ ಪರೀಕ್ಷೆನಲ್ಲಿ 100% ಗ್ಯಾರಂಟಿ ಕ್ವೆಶನ್ಸ್. ಎಲ್ಲಾ ಕ್ವೆಶನ್ಸ್ ಗಳನ್ನು ಸಹ ನಾನು ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ ಇಂದ ತಗೊಂಡಿರ್ತಕ್ಕಂಥ ಪ್ರಶ್ನೆಗಳು. ಹಾಗಾಗಿ ಇದನ್ನ ನಮ್ಗೆ 3 ಅಂಕಗಳಿಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಹಾಗಾಗಿ ಬಹಳ ಈಸಿಯಾಗಿ ಟ್ರೈಔಟ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಅಂತಂದ್ರೆ, ಉಳಿದ ನಿತ್ಯ ಸಮೀಕರಣಗಳು 1 + tan square a = secant square a, 1 + cot square a = cosecant square a ಅಂತ ಇದೆ. ಈಗ ನಾನು ಫಸ್ಟ್ ಲೆಕ್ಕ ಓದ್ಬಿಡ್ತೀನಿ. tan square ಥೀಟಾ ಅಂತ ನಾನು ನಿರ್ಧಾರಿತ ಕೋನವನ್ನ ತಗೊಂಡಿದ್ದೀನಿ. tan square θ ಡಿವೈಡೆಡ್ ಬೈ 1 + tan square θ ಪ್ಲಸ್ cot square θ ಡಿವೈಡೆಡ್ ಬೈ 1 + cot square θ = 1 ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. = 1 ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಎಷ್ಟು ಸುಲಭವಾಗಿದೆ ಇದು ಲೆಕ್ಕ ಅಂದ್ರೆ, ಈಸಿಯೆಸ್ಟ್ ಪ್ರಾಬ್ಲಮ್ ಅಂದ್ರೆ ಇದೆ. ಸೊ ಹೆಂಗೆ ಬಿಡಿಸೋದು ಅಂತ ನಾನು ಇವಾಗ ಒಂದೊಂದೇ ಸ್ಟೆಪ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಗಮನಿಸ್ತಾ ಹೋಗಿ ಎಲ್ಲರೂ. ಓಕೆ, ಫಸ್ಟ್ ಈಗ LHS ನಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ದಿದ್ದೀನಿ. LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. tan square θ ಡಿವೈಡೆಡ್ ಬೈ 1 + tan square θ ಪ್ಲಸ್ cot square θ ಡಿವೈಡೆಡ್ ಬೈ 1 + cot square θ. ಏನು ಕನ್ಫ್ಯೂಷನ್ ಇಲ್ಲ. ಸೊ ಎಡಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನಾನು ಬರ್ಕೊಂಡಿದ್ದೀನಿ. ಈಗ ನನಗೆ ಗೊತ್ತಂತಹ ಸೂತ್ರಗಳನ್ನ ಅನ್ವಯಿಸ್ತಾ ಇದ್ದೀನಿ. ಎರಡನೇ ನಿತ್ಯ ಸಮೀಕರಣ ನನಗೆ ಗೊತ್ತಿದೆ. ಇಲ್ಲಿ ಛೇದನ ಗಮನಿಸಿ, ಛೇದವನ್ನ ಗಮನಿಸಿ. 1 + tan square θ ಜಾಗಕ್ಕೆ secant square θ ಅಂತ ಬರೀಬಹುದು. 1 + cot square ಜಾಗಕ್ಕೆ cosecant square θ ಅಂತ ಬರೀಬಹುದು. ನಾನೀಗ ಅದನ್ನೇ ಬರ್ಕೊಂಡಿರೋದು. 1 + tan square, ಈ tan square θ ಅಂಶದಲ್ಲಿದೆ, ಅದನ್ನ ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿವೈಡೆಡ್ ಬೈ 1 + tan square θ ಜಾಗಕ್ಕೆ ಏನಂತ ಬರೀಬಹುದು, secant square θ ಅಂತ ಬರೀಬಹುದು. ಇನ್ನೇನು ಬದಲಾವಣೆ ಇಲ್ಲ. ಈ ಸ್ಟೆಪ್ ಇಂದ ಈ ಸ್ಟೆಪ್ ಗೆ ಗಮನಿಸ್ತಾ ಹೋಗಿ. ಪ್ಲಸ್ ಇದೆ, ಪ್ಲಸ್ ಹಾಕಿದ್ದೀನಿ. cot square θ ಅಂಶದಲ್ಲಿದೆ, ಬರೆದಿದ್ದೀನಿ. 1 + cot square θ ಅಂದ್ರೆ cosecant square θ ಅಂತ ಬರೀಬಹುದು, ಬರ್ಕೊಂಡಿದ್ದೀನಿ. ಎನಿ ಡೌಟ್? ನೋ ಡೌಟ್. ಓಕೆ, ನೆಕ್ಸ್ಟ್. ಈಗ ನೋಡಿ, ಎರಡೆರಡು ತರ ಸೂತ್ರನ ಬರೀತಾ ಇದ್ದೀನಿ. ಹೆಂಗೆ ಅಂತ ಯೋಚನೆ ಮಾಡಿ. ನನ್ಗೆ ಗೊತ್ತಿರ್ತಕ್ಕಂತಹ ಅಂಶಗಳನ್ನ ಈಗ ಹೇಳ್ತಾ ಹೋಗ್ತೀನಿ. tan θ ಅಂದ್ರೆ sin θ ಬೈ cos θ ಅಂತ ಬರ್ಕೋಬಹುದು. cos θ ಅಂತ ಬರೀಬಹುದು, ಮೊದಲನೇ ಅಂಶ. ಎರಡನೇ ಅಂಶ ಏನಂತ ಬರೀಬಹುದು ಅಂತಂದ್ರೆ 1/secant θ ಅನ್ನೋದನ್ನ cos θ ಅಂತ ಬರ್ಕೋಬಹುದು. ಹಾಗೇನೆ ಮೂರನೇ ಅಂಶ 1/cosecant θ ಅನ್ನೋದನ್ನ sin θ ಬರೀಬಹುದು. ಇಷ್ಟು ಅಂಶಗಳು ಸಹ ನನಗೆ ಗೊತ್ತಿರ್ತಕ್ಕಂತಹ ಮಾಹಿತಿಗಳೇ ಆಗಿರೋದ್ರಿಂದ ಸೊ ನಾನೀಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ 3 ಅಂಶಗಳನ್ನ ಬಳಸ್ತೀನಿ. ಹೇಗೆ ಬಳಸ್ತೀನಿ ಅಂತ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ನೆಕ್ಸ್ಟ್ 3ನೇ ಹಂತ ನೋಡ್ಕೊಂಡ್ರೆ ಇನ್ನು ಉಳಿದಿದ್ದು ಎಲ್ಲ ಅರ್ಥ ಆಗ್ಬಿಡುತ್ತೆ. tan θ ಅಂದ್ರೆ ಇಲ್ಲಿ tan square θ ಇದೆ. tan θ ಜಾಗಕ್ಕೆ sin θ ಬೈ cos θ ಅಂತ ಬರೀಬಹುದು. ಎಲ್ಲ ಬರ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ ನಾವು ಪ್ರಾಬ್ಲಮ್ ಅಲ್ಲಿ. ನಾನು ಜ್ಞಾಪಿಸ್ಕೊಂಡು ನೆಕ್ಸ್ಟ್ ಐಟಮ್ ಹೊಟ್ಟೋಗ್ತೀನಿ. tan square θ ಅಂದ್ರೆ sin square θ ಬೈ cos square θ. ಇದು tan square θ ಬದಲಿಗೆ ಬರೆದಿರೋದು. ಇಂಟು 1/secant square θ ಅಂತ ಅಲ್ಲಿರೋದನ್ನೇ ಬರ್ಕೊಂಡಿದ್ದೀನಿ. ಈ ಅಂಶ ಮುಗೀತು. ನೆಕ್ಸ್ಟ್ cot square θ ಅಂತಂದ್ರೆ ಅದನ್ನು ಬರ್ಕೊಂಡ್ಬಿಡೋಣ. cot θ ಅಂದ್ರೆ cos θ ಬೈ sin θ ಅಂತ ನನಗೆ ಗೊತ್ತಿದೆ. cos θ ಬೈ sin θ ಅಂತ ಗೊತ್ತಿದೆ. ಸೊ cot square θ ಅಂದ್ರೆ cos square θ ಡಿವೈಡೆಡ್ ಬೈ sin square θ ಅಂತ ಬರ್ಕೊಂಡೆ. ಈ cot square ಜಾಗಕ್ಕೆ cos square θ ಬೈ sin square θ ಇಂಟು
1 by cosecant square theta ಲೆಕ್ಕದಲ್ಲೇ ಇದೆ. ಈ ಹಿಂದಿನ ಸ್ಟೆಪ್ ಇಂದ ಬಂದಿರೋದನ್ನ ಹಂಗೆ ಕ್ಯಾರಿ ಮಾಡ್ಬೇಕು. ಇಂಟು 1 by cosecant square theta ಅಂತ ಬರ್ಕೊಂಡೆ. ಇಲ್ಲಿಗೆ ಸಮಸ್ಯೆ, ಮೂರನೇ ಹಂತದ ಸಮಸ್ಯೆ ಬಗೆಹರಿತು. ನಾಲ್ಕನೇ ಸ್ಟೆಪ್ ನೋಡ್ಕೊಳ್ಳಿ. ಈಗ ಇಲ್ಲೇನಿದೆ, 1 by secant theta ಅಂತ ಇದ್ರೆ cos theta ಅಂತ ಬರಿಬಹುದು ಅಂತ ಇದೆ. 1 by secant square theta ಇದ್ರೆ cos square theta ಬರ್ಕೋತೀನಿ ಅಂತ ಅರ್ಥ. ನಾನೀಗ ಅದನ್ನೇ ಬರೆದಿರೋದು. sin square theta by cos square theta ಹಂಗೆ ಕ್ಯಾರಿ ಮಾಡಿದೀನಿ, ಏನು ಬದಲಾವಣೆ ಮಾಡಿಲ್ಲ. 1 by secant square theta ಜಾಗಕ್ಕೆ ಇದು, ಈ ಜಾಗಕ್ಕೆ cos square theta ಅಂತ ಬರೆದಿದ್ದೀನಿ. cos square theta ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಕೊಂಡೆ. cos square theta divided by sin square theta ಜಾಗಕ್ಕೆ ಅದನ್ನ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 by cosecant square theta ಅನ್ನೋ ಜಾಗಕ್ಕೆ ನಾನೀಗ ಏನ್ ಬರಿತಾ ಇದ್ದೀನಿ, 1 by cosecant theta is equal to sin theta ಅಂತ ಗೊತ್ತಿದೆ, ಸ್ಕ್ವೇರ್ ಇರೋದ್ರಿಂದ sin square theta ಅಂತ ಬರ್ಕೊಂಡಿದ್ದೀನಿ. sin square theta ಅಂತ ಬರ್ದಿದ್ದೀನಿ. ಈಗ ನೋಡಿ ಬಹಳ ಈಸಿ ಆಗೋಯ್ತು. ಈಗ ಪೆನ್ ಕಲರ್ ಚೇಂಜ್ ಮಾಡ್ಕೊಂಡು ಕ್ಯಾನ್ಸಲ್ ಹೆಂಗ್ ಮಾಡ್ತೀವಿ ಅಂತ ನೋಡೋಣ. ಈ ಸ್ಟೆಪ್ ಬಂತಲ್ಲ, ಇದು ಅಂಶದಲ್ಲಿರೋ cos square theta ಕ್ಯಾನ್ಸಲ್ ಆಯ್ತು, ಛೇದದಲ್ಲಿರೋ cos square theta ಕ್ಯಾನ್ಸಲ್ ಆಯ್ತು. ಪ್ಲಸ್ ಇದೆ, ಪ್ಲಸ್ sin square theta ಕ್ಯಾನ್ಸಲ್ ಆಯ್ತು. ಉಳಿತಕ್ಕಂತಹ ಅಂಶಗಳು ನೆಕ್ಸ್ಟ್ ಸ್ಟೆಪ್ ಅಲ್ಲಿ sin square theta, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕಿದೀನಿ, cos square theta ಉಳಿದಿದೆ, cos square theta ಉಳಿದಿದೆ. ಸೊ ನನಗೆ ಗೊತ್ತಿದೆ ಒಂದು ನಿತ್ಯ ಸಮೀಕರಣ ಏನಂತ ಗೊತ್ತಿದೆ ಅಂದ್ರೆ sin square theta ಪ್ಲಸ್ cos square theta is equal to 1 ಅಂತ ಗೊತ್ತಿದೆ. therefore sin square theta plus cos square theta ಜಾಗ ನಾನು ಏನ್ ಮಾಡಿದೆ, 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. ನೋಡಿ, ಇಷ್ಟು ಹಂತಗಳು ಅಂದ್ರೆ ಇಡೀ ಚಾಪ್ಟರ್ ನಲ್ಲಿ ಬರ್ತಕ್ಕಂತ ಎಲ್ಲ ಸೂತ್ರಗಳನ್ನ ಸೆಗ್ರಿಗೇಟ್ ಮಾಡಿ ಒಂದ್ ಕಡೆಗೆ ಅದನ್ನ ಎಲ್ಲ ಜ್ಞಾಪಿಸ್ಕೊಂಡ್ ಮಾಡ್ಬೇಕಾಗತ್ತೆ. ಟ್ರೈಔಟ್ ಮಾಡಿ 3 ಮಾರ್ಕ್ಸ್ ಅನ್ನ ತಗೊಳ್ಳೋದಕ್ಕೆ ಇಷ್ಟೊಂದೆಲ್ಲ ಮಾಡ್ಬೇಕಾ ಸರ್ ಅಂದ್ರೆ ಹೌದು. ಕಲಿತಾ ಹೋದಷ್ಟು ಕೂಡ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದನ್ನ ಅಳಿಸ್ಬೋದಾ? Shall I rub this? Yes, sir. ಒಂದು ಲೆಕ್ಕನ ನಾನು ಡಿಸ್ಕಸ್ ಮಾಡ್ತೀನಿ. ಒಂದೇ ಒಂದ್ ಲೆಕ್ಕ ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಇವತ್ತಿನ ಇನ್ನೊಂದು 3 ಲೆಕ್ಕಗಳನ್ನ ನೀವು ಇವತ್ತು ಮಾಡ್ಕೊಂಡ್ರೆ ಇವತ್ತಿನ ಇದೊಂದು ತ್ರಿಕೋನಮಿತಿ ಪ್ರಸ್ತಾವನೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇನ್ನು ಸಾಕಷ್ಟು ಲೆಕ್ಕಗಳಿದೆ, ಅದನ್ನ ರಿವಿಷನ್ ಟೈಮ್ ನಲ್ಲಿ ಇನ್ನೊಂದಷ್ಟು ಮಾಡ್ತಾ ಹೋಗೋಣ. ನೋಡಿ, ಎಡಭಾಗದಲ್ಲಿ sin theta by 1 minus cot theta ಪ್ಲಸ್ cos theta divided by 1 minus tan theta. ಇದು ಎಡಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಅಂಶ. ಅದು ಏನಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ sin theta ಪ್ಲಸ್ cos theta ಗೆ ಸಮನಾಗಿರುತ್ತೆ. ಎಷ್ಟು ಸಿಂಪಲ್ ಇರುತ್ತೆ ಅಂತಂದ್ರೆ ಅದನ್ನ ಒಂದೊಂದೇ ಸ್ಟೆಪ್ ಬಿಡಿಸ್ತಾ ಹೋಗ್ಬೇಕು. ನೋಡಿ, ನೆಕ್ಸ್ಟ್ ಸ್ಟೆಪ್ ಇದು ಎಡಭಾಗನ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮೊದಲನೇ ಸ್ಟೆಪ್ ಆರೋ ನೋಡ್ಕೊಳ್ಳಿ, ಎಡಭಾಗದಲ್ಲಿ ಏನಿದೆಯೋ ಅದನ್ನ ಹಂಗೆ ಬರ್ದಿದ್ದೀನಿ, ಏನು ಬದಲಾವಣೆ ಮಾಡಿಲ್ಲ. ದಿಸ್ ಈಸ್ LHS, ಇದು LHS. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕಾಟ್ ಥೀಟಾ ಜಾಗಕ್ಕೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಹಾಕಿದ್ದೀನಿ, ಟ್ಯಾನ್ ಥೀಟಾ ಜಾಗಕ್ಕೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಹಾಕಿದ್ದೀನಿ. ಇವೆಲ್ಲ ಏನಂದ್ರೆ ಭಿನ್ನರಾಶಿ ಸಂಕಲನ ವ್ಯವಕಲನ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಇವೆಲ್ಲ ಅರ್ಥ ಆಗತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ಛೇದದಲ್ಲಿ 1 minus cos theta by sin theta ಇದೆ, ಈ ಛೇದದಲ್ಲಿ 1 minus sin theta by cos theta ಇದೆ. ಓಕೆ, ಇಲ್ಲಿ ಮತ್ತೆ ಛೇದಕ್ಕೆ ಲಾಸ ತಗೊಂಡು ಈ sin theta ಮೇಲಕ್ಕೆ ಹೋಗುತ್ತೆ. ಇದು ಹೆಂಗಿದೆ ಅಂತಂದ್ರೆ ನಿಮ್ಗೆ ಇದು ಅರ್ಥ ಆದ್ರೆ ಮುಂದಿನ ಸ್ಟೆಪ್ ಅರ್ಥ ಆಗೋದು ಈಸಿ. a divided by 1 minus b by a ಅಂತ ಇದೆ. ಇದು ನಾವು ಬೀಜಗಣಿತದಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ತಕ್ಕಂಥ ಅಂಶ. a ಅಂದ್ರೆ ಸೈನ್ ಥೀಟಾ ಅನ್ಕೊಳ್ಳಿ, b ಅಂದ್ರೆ ಕಾಸ್ ಥೀಟಾ ಅನ್ಕೊಳ್ಳಿ, ಮತ್ತೆ a ಅಂದ್ರೆ ಸೈನ್ ಥೀಟಾ. ನೋಡಿ, ಇದನ್ನ ಸಾಲ್ವ್ ಮಾಡೋದು ಹೇಗೆ? a ಡಿವೈಡೆಡ್ ಬೈ ಛೇದದಲ್ಲಿ ಲಾಸ ತಗೊಳ್ಳೋಣ. ಲಾಸ ತಗೊಂಡ್ರೆ ಏನ್ ಬರುತ್ತೆ? ಏನೇ ಲಾಸ ತಗೋಬೇಕು, ಇಲ್ಲಿ ಏನು ಇಲ್ದಲ್ಲ ಇರೋದ್ರಿಂದ ಸೊ ಇಲ್ಲಿ a ಬರುತ್ತೆ, ಮೈನಸ್ b ಬರುತ್ತೆ. ಈ ಸ್ಟೆಪ್ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಇದು ರಿವರ್ಸ್ ಆಗುತ್ತೆ. a ಬೈ ಈ a ಇರೋದು ಅಂಶಕ್ಕೆ ಹೋಗುತ್ತೆ, ಇಂಟು a ಡಿವೈಡೆಡ್ ಬೈ a ಮೈನಸ್ b, ದಟ್ ಈಸ್ ಈಕ್ವಲ್ ಟು
ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ. ಇದು ಅರ್ಥ ಆಗ್ಬೇಕು ನಮ್ಗೆ. ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ಇದು ಹೆಂಗ್ ಮಾಡಿದೀವಿ ಅಂತ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ ಸೇಮ್ ಇದೇ ತರನೇ ಇಲ್ಲಿ ಕೂಡ 1 ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಮಾಡ್ಕೊಂಡಿದೀವಿ. ನೋಡಿ ಇಲ್ಲಿ ಯಾವ ರೀತಿ ಎ ಮೇಲಕ್ಕೆ ಹೋದಾಗ ಎ ಇಂಟು ಎ ಸ್ಕ್ವೇರ್ ಬಂತೋ, ಇಲ್ಲೂ ಅಷ್ಟೇನೆ ಸೈನ್ ಥೀಟಾ ಮೇಲಕ್ಕೆ ಹೋಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ಇಲ್ಲಿ ಈ ಸ್ಟೆಪ್ ಬಂದ್ಬಿಟ್ವು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಇಲ್ಲಿ ಮೈನಸ್ ಅನ್ನ ಏನ್ ಮಾಡಿದೀವಿ, ಆಚೆ ಕಡೆಗೆ ತಕೊಂಡಿದೀವಿ, ಆಚೆ ಕಡೆಗೆ ತಗೊಂಡಿದೀವಿ. ಅವಾಗ ಇಲ್ಲಿ ಮೈನಸ್ ಆಯ್ತು, ಪ್ಲಸ್ ಇರೋದು ಮೈನಸ್ ಆಗತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅನ್ನೋದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರಕ್ಕೆ ಹಾಕೊಂತೀವಿ. ಹಾಕಿದ್ರೆ ಏನ್ ಬರುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀಬಹುದು. ಈ ಸ್ಟೆಪ್ ಇಂದ ಇಲ್ಲಿಗೆ ಬಂದಿರೋದು ಹಾಗೇನೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಬರುತ್ತೆ. ಇದು ಕ್ಯಾನ್ಸಲ್ ಮಾಡ್ತೀವಿ, ಉಳಿದಿದ್ದ ಅಂಶ ಇಷ್ಟು ಅಂತ. ಸೊ ಈ 3 ಸಮಸ್ಯೆಗಳನ್ನ ಮಾತ್ರ ಇವತ್ತು ನೀವು ನೋಟ್ ಮಾಡ್ಕೊಳ್ಳಿ. ಈ ಸಮಸ್ಯೆಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಯಾಕೆಂತಂದ್ರೆ ನಮ್ಮ ಹತ್ರ ಇನ್ನು ಬೇಕಾದಷ್ಟು ಸ್ಕೋರಿಂಗ್ ಮಾಡ್ತಕ್ಕಂತಹ ಕ್ವೆಶನ್ಸ್ ಇದೆ.